ಕೈ ತುಂಬ ಕೆಲಸ ಮಲ್ಲಿ. ನೀನು ಬರ್ತಾ ಇರೋದು ಒಳ್ಳೇದೇ ಆಯಿತು. ಕೆಲವು ವಿಷಯ ಅಂತೂ ನನಗೆ ಅರ್ಥನೇ ಆಗಲ್ಲ. ನೀವು ಯಾವಾಗಲೂ ಜಮೀನು ಕೆಲಸ ಮಾಡಿದ್ವಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಲ್ಲ. ಒಂದೆರಡು ಬೆಳೆ ಹೋದರೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ನೀನು ಹೇಳೋದು ಸರಿ ಅನಿಸುತ್ತೆ. ಯಜಮಾನ್ರೆ, ನಾನು ಕೂತ್ಕೊಳ್ಳ? ನಡೀಲಿ. ಮಲ್ಲಿ, ಒಂದು ನಿಮಿಷ ಹೇಳಿ. ಒಂದು ನಿಮಿಷ. ನೀನು ನಡಿ, ನೀನು ನಡಿ. ಅದಲ್ಲ, ನಾನು ಹೇಳ್ತೀನಿ, ನಡಿ ನಡಿ. ಬಲಿ, ನೀನು ಹೊಲಕ್ಕೆ ಬರೋ ಅಗತ್ಯ ಇಲ್ಲ. ಇಲ್ಲ, ಮನೇಲಿ. ಅಲ್ಲ ಚಿಕ್ಕ ಯಜಮಾನ್ರೆ, ಈಗ ತಾನೇ ಹೊಲಕ್ಕೆ ಹೋಗಿ. ಹೌದು, ಹೇಳಿದೆ, ಪರವಾಗಿಲ್ಲ. ನೀನು ಇಲ್ಲೇ ಇರು, ನಾನು ಹೊಲದಲ್ಲೆಲ್ಲ ಕೆಲಸ ನೋಡ್ಕೋತೀನಿ. ಅದಲ್ಲ, ಕೆಲಸ ಜಾಸ್ತಿ. ಹೇಳ್ತಾ ಇದೀರಲ್ಲ ಮಲ್ಲಿ, ಗೊತ್ತಾಗ್ತಿಲ್ವಾ? ನೀನು ಹೊಲಕ್ಕೆ ಬರೋದು ಬೇಕಾಗಿಲ್ಲ. ಈ ಔಟ್ ಹೌಸ್ ಬಿಟ್ಟು ಎಲ್ಲೂ ಬರಬಾರ್ದು, ಒಳಗೆ ಇರ್ಬೇಕಷ್ಟೇ. ಏನಿದು ಚಿಕ್ಕ ಯಜಮಾನ್ರೆ? ನೆನ್ನೆ ನೋಡಿದ್ರೆ ಅರಮನೆಗೆ ಹೋಗ್ಬೇಡ, ಇಬ್ರು ಒಟ್ಟಿಗೆ ಹೊಲಕ್ಕೆ ಹೋಗೋಣ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಔಟ್ ಹೌಸ್ ಬಿಟ್ಟು ಆಚೆನೆ ಹೋಗ್ಬೇಡ ಅಂತ ಹೇಳ್ತಿದ್ರಲ್ಲ. ಏನಾಗಿದೆ ನಿಮ್ಗೆ? ಹುಚ್ಚಿಗೆ ಚಿಡ್ದಿದ್ಯಾ? ಹೌದು, ಹುಚ್ಚಿಡ್ದಿದೆ. ಏನೀಗ? ನೋಡು, ಹೇಳ್ದಷ್ಟು ಕೇಳು. ನೀನು ಈ ಔಟ್ ಹೌಸ್ ಬಿಟ್ಟು ಹೊರಗೆ ಬರಬಾರ್ದು ಅಷ್ಟೇ. ಮಾತಾಡ್ಬೇಡ. ಹೇಳಿದ ಅರ್ಥ ಆಗ್ತಿದ್ದಾರೆ? ಇಲ್ಲೇ ಇರು. ಹುಷಾರು ಮುಂದೆ. ಚಿಕ್ಕಮ್ಮವ್ರೆ, ಎಲ್ಲಿಗೊಂಟ್ರಿ? ಅಡುಗೆ ಮಾಡೋಕ್ಕೆ. ಯಾಕೆ? ಏನೂ ಇಲ್ಲ, ಸುಮ್ಮನೆ ಹಿಂಗೆ ಕೇಳಿದೆ ಆಟಯ್ಯ. ನೀ ಹಾಗೆ ಸುಮ್ಮನೆ ಕೇಳೋಳಲ್ಲ ಅಂತ ನಂಗೆ ಗೊತ್ತು. ನನ್ನ ಹತ್ರನ ಆಡ್ಕೋಬೇಡ. ಏನು ಹೇಳು? ಚಿಕ್ಕಮ್ಮವ್ರೆ, ಈ ಮನೆನಾಗೆ ಯಾರು ಹೆಂಗೆ ಕೊಟ್ಟೋದ್ರೂ ನಾ ಸಂಕಟ ಪಡೋಕ್ಕಿಲ್ಲ. ಆದರೆ ನಿಮಗೇನಾರ ಆಯ್ತದೆ ಅಂದರೆ ನಾನು ತಡ್ಕೊಳಕ್ಕಿಲ್ಲ ಕಣ್ರವ. ನನಗೇನೇ ಆಗಿದೆ? ಚೆನ್ನಾಗೇ ಇದ್ದೀನಲ್ಲ. ಇಲ್ಲ, ನೀವು ಸಂದಾಗಿಲ್ಲ ಕಣ್ರವ. ಆದರೂ ನಾ ಬೋ ಸಂದಾಗಿದ್ದೀನಿ ಅಂತ ನೀವು ತಿಳ್ಕೊಂಡಿದ್ದೀರಿ ಆಟಯ್ಯ. ಚಿಕ್ಕಮ್ಮವ್ರೆ, ನಿಮ್ಮ ಯಜಮಾನ್ರೂ ದಿನ ಚಂದ್ರಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನೋ ಹಾಗೆ ಮಾತಾಡಬೇಡ. ಏನು ಅಂತ ಹೇಳು. ಆಯ್ತಾಯ್ತು, ನೇರ ಈಸಿಗೆ ಬಂದ್ಬಿಡ್ತೀನಿ. ಚಿಕ್ಕಮ್ಮವ್ರೆ, ಮತ್ತೆ ನಿಮ್ಮ ಯಜಮಾನ್ರು ಕದ್ದು ಮುಚ್ಚಿ ಬೇಳೆ ಆರೋ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟವ್ರೇಮೋ. ಗಂಡನಿಗೊಂದು ಮಾತು ಅಂದ್ಕೊಡ್ಲೆ ಏಟೊಂದು ಕೋಪ ಬರ್ತದಲ್ಲವ ನಿಮಗೆ?
ಅದಂಗೆ ಕಣವ, ಸತ್ಯ ಯಾವತ್ತು ಬೇವಿನ ರಸ ಇದ್ದಂಗೆ ಸಾನೆ ಕೈ ಇರ್ತದೆ. ಚಿಕ್ಕಮ್ಮವ್ರೆ, ನಿಮ್ಮ ಯಜಮಾನ್ರುವೆ ದಿನಾನು ಆ ಚಾರುಲತಾ ಅನ್ನೋ ಮನಿಯಾಳಿ ಮನೆನಾಗೆ ಆರಾಮಾಗಿ ಇದ್ಬಿಟ್ಟು ಬರ್ತಾವ್ರೆ. ಏನು ಹೇಳ್ತಾ ಇದೆಯಾ ನೀನು? ಅಂದರೆ ಇಸಿಯ ಏನು ಅಂತ ನಿಮ್ಮ ತವ ಹೇಳ್ಬಿಟ್ಟೆ ಆಟಯ್ಯ. ಇಲ್ಲ ಚಂದ್ರಿ, ನಾನು ನಿನ್ನ ಮಾತು ನಂಬಲ್ಲ. ನನ್ನ ಗಂಡ ಮುಂಚೆ ಹಾಗಿದ್ದಿದ್ದು ನಿಜ, ಆದರೆ ಈಗ ಅವರು ಶ್ರೀರಾಮಚಂದ್ರನಾಗಿದ್ದಾರೆ. ಅವ್ರು ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದಿಟಾಕಂದ್ರವ, ಪ್ರಪಂಚದಾಗೆ ಎಲ್ಲ ಹೆಂಗಸರು ತಮ್ಮ ಗಂಡದನ್ನ ಸಾಚ ಅಂತಾನೆ ತಿಳ್ಕೊಂಡಿರ್ತಾರೆ. ಆದರೆ ಶ್ರೀರಾಮಚಂದ್ರ ಅಂತ ಏನಿರ್ತದ ನೋಡ್ರಿ, ಅದು ಮನೆನಾಗ ಮಾತ್ರ. ಹೊರಗಡೆ ಕಾಲಿಟ್ಟ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಆಗ್ಬಿಡ್ತಾರೆ. ಹಂಗೆಯ ನಿಮ್ಮ ಯಜಮಾನ್ರುವೆ ನಿಮ್ಮ ಬೆನ್ನಿಂದಗಡೆ ನಿಮಗೆ ಗೊತ್ತಾಗ್ದಂಗೆ ಏನೇನೋ ಆಟ ಆಡ್ತಾವ್ರೆ ಕಣ್ರವ. ಇಲ್ಲ ಚಂದ್ರಿ, ಇಲ್ಲ, ಈ ವಿಷಯದಲ್ಲಿ ನಾನು ನಿನ್ನ ಮಾತು ನಂಬಲ್ಲ. ಅಯ್ಯೋ ಪಾಪ, ಚಿಕ್ಕಮ್ಮವರು ಸಾನೆ ಪೆದ್ದು ಇರ್ಲಿ. ಆ ಸಮಯನೂ ಇನ್ನೇನು ಹತ್ರ ಬಂದ್ಬಿಟ್ಟದೆ. ತೋರಿಸ್ಬಿಡ್ತೀನಿ ದಿಟ ಏನು ಅಂತ ಗೊತ್ತಾಯ್ತದೆ, ಶ್ರೀರಾಮಚಂದ್ರನೋ ಕೃಷ್ಣ ಪರಮಾತ್ಮನೋ ಅಂತ. ಅಲ್ಲ ಶ್ರಾವಣಿ ಅಮ್ಮವ್ರೆ, ನೀವೇ ಹೇಳಿ, ಅವಳು ಯಾವ ಸೀಮೆಯ ಮಹಾರಾಣಿ ಅಂದ್ಬಿಟ್ಟು ಶ್ರೀಕಾಂತಪ್ಪ ಅವರು ನೀನು ಔಟ್ ಹೌಸಿಗೆ ಬರಬೇಡ ಅಂತ ಪಾಟಿ ಬೋದ್ಬಿಟ್ರು. ಶ್ರಾವಣಿನ ಔಟ್ ಹೌಸಿಗೆ ಬರಬೇಡ ಅನ್ನ. ಅಯ್ಯೋ, ಅಷ್ಟೇ ಹೇಳಿದ್ರೆ ಪರವಾಗಿರ್ತಿರ್ಲಿಲ್ಲ. ನೀನ್ ಯಾಕೆ ಅವಳ ಹತ್ರ ಮಾತಾಡ್ದೆ, ಅವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಬಾಯಿಗೆ ಬಂದಂಗೆ ಕಿರ್ಚಾಡ್ಬಿಟ್ಟಪ್ಪ. ಆ ಮಲ್ಲಿ ಎದುರಿಗೆ ಶ್ರಾವಣಿನ ಅಷ್ಟೊಂದು ಕೀಳ್ ಮಟ್ಟದಲ್ಲಿ ಮಾತಾಡ್ಸಿದ್ನ. ಭಾವ, ನೀವು ಹೇಳಿದ್ರಿ ಅಂತ ನಾನು ಹೋಗಿ ಆ ಮಲ್ಲಿ ಹತ್ರ ಮಾತಾಡಿದೆ. ಶ್ರೀ ಮಲ್ಲಿ ಮುಂದೆ ಹೀಗೆಲ್ಲ ಬೈತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಂಗೆ ಗೊತ್ತಿತ್ತು ಶ್ರಾವಣಿ, ನನಗೆ ಚೆನ್ನಾಗಿ ಗೊತ್ತಿತ್ತು ಹೀಗೆ ಆಗತ್ತೆ. ಏನ್ ಬಾಬಾ ನೀವು ಗೊತ್ತಿದ್ದು ನನ್ನ ಅಲ್ಲಿ ಕಳ್ಸಿದ್ರಾ? ಆದರೆ ನಿನಗೆ ಗೊತ್ತಿರಲಿಲ್ಲ ಅಲ್ಲ ಶ್ರಾವಣಿ, ನಿನಗೆ ಗೊತ್ತಾಗ್ಲಿ ಅಂತಾನೆ ನಾನು ನಿನ್ನನ್ನು ಅಲ್ಲಿ ಕಳಿಸ್ದೆ. ಶ್ರಾವಣಿ, ನಿನಗೆ ಅವಮಾನ ಆಗಲಿ ಅಂತ ನಾನು ನಿನ್ನನ್ನು ಅಲ್ಲಿ ಕಳಿಸ್ಲಿಲ್ಲ. ಶ್ರೀಕಾಂತ ಇವಾಗ ಯಾವ ಮಟ್ಟದಲ್ಲಿದ್ದಾನೆ ಅದು ನೀನೇ ನಿನ್ನ ಕಣ್ಣಾರೆ ನೋಡಲಿ, ಕಿವಿಯಾರೆ ಕೇಳಲಿ ಅಂತ ಕಳಿಸ್ದೆ ಅಷ್ಟೆ. ನಾನು ಯಾರ ಮಗಳು, ಎಂಥ ವಂಶ ನೀವು, ನಿಮ್ಮ ಕುಟುಂಬಕ್ಕೆ ಒಬ್ಬಳೇ ಹೆಣ್ಮಗಳು. ಅದೇ ಆ ಮಲ್ಲಿ ತಿನ್ನೋಕ್ಕೂ ಗತಿ ಇಲ್ಲದೆ ಕಂಡವ್ರ ಮನೆಯಲ್ಲಿ ಕೂಲಿ ಮಾಡ್ಕೊಂಡು ಬಿದ್ದೋಳು, ಹರಕ್ಲು ಬಟ್ಟೆ ಹಾಕ್ಕೊಂಡಿದ್ದೋಳು. ಅಂಥದ್ರಲ್ಲಿ ಆ ಶ್ರೀಕಾಂತ ನಿನಗೆ ಅವಮಾನ ಮಾಡಿದ್ನಲ್ಲ, ಅದು ಆ ಮಲ್ಲಿಗೋಸ್ಕರ. ಇಲ್ಲಿ ಯಾರು ಆಳು ಯಾರು ರಾಣಿ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ದಿಟ್ಟ ಜಗದೀಶಪ್ಪ ಅವ್ರೆ, ಇಟೆಲ್ಲ ಆಯ್ತಾ ಇರೋದು ಹಾಳಾದ ಮಲ್ಲಿಯಿಂದ. ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಏಳು ಅಂದ್ರೆ ಹೇಳ್ಬೇಕು. ಹಂಗಾಗೋಗ್ಬಿಟ್ಟದೆ ಪಾಪ ನಮ್ಮ ಶ್ರೀಕಾಂತಪ್ಪ ಅವ್ರ ಪರಿಸ್ಥಿತಿ. ಇನ್ನು ಶ್ರಾವಣಿ ಅಮ್ಮವ್ರಿಗೆ ಬೈಯೋದು ಇನ್ಯಾವ ಲೆಕ್ಕಕ್ಕನ್ ಬಿಡಿ. ಏ ಚಂದ್ರಿ, ನನ್ಗಿಷ್ಟೊಂದು ಅವಮಾನ ಯಾವತ್ತೂ ಆಗಿರ್ಲಿಲ್ಲ ಕಣೆ. ಈಗ ಆಗಿದೆಯಲ್ಲ ಶ್ರಾವಣಿ, ಆದರೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಏನು ಮಾಡ್ತೀಯಾ ಹೇಳು, ಏನು ಮಾಡ್ತೀಯಾ? ಬರ್ತಾ ಇರೋ ಕೋಪದಲ್ಲಿ ಹಾಂ, ನಿನಗೆ ಬರ್ತಾ ಇರೋ ಕೋಪದಲ್ಲಿ ಆ ಮಲ್ಲಿನ ಹೇಳು, ಏನು ಮಾಡ್ತೀಯಾ? ನಾನು
ನೀನು ಆ ಮಲ್ಲಿನ ಕೊಂದ್ಬಿಡ್ತೀನಿ. ಇದೇ ಅಡುಗೆ ಮನೆ. ಆ ಮಲ್ಲಿ ಇಲ್ಲೇ ಇರೋದು. ಈ ಹಾವು ಇಲ್ಲಿ ಬಿಟ್ಟರೆ ಸೀದಾ ಒಳಗೋಯ್ತಿದ್ದಂಗೆ ಅವಳಿಗೆ ಕಚ್ಚಬೇಕು. ಹಂಗೆ ಬಿಡಬೇಕು ನೀನು. ಹಾಂ, ಬಿಡು. ನಾನೇನು ನಿನ್ನೆ ಮೊನ್ನೆಯಿಂದ ನೋಡ್ತಿದ್ದೀನಿ ಆ ಶ್ರಾವಣಿನ. ಅವಳೇನೋ ಅವಳ ಸ್ವಭಾವ ಏನೋ ಎಲ್ಲ ಚೆನ್ನಾಗಿ ಗೊತ್ತು ನನಗೆ. ಜೊತೆಗೆ ಆ ಚಂದ್ರನ್ ಬೇರೆ ಕರ್ಕೊಂಬಂದಿದ್ದಾಳೆ. ಅವರೆಲ್ಲ ಇಲ್ಲಿ ಯಾಕೆ ಬಂದರು, ಅವ್ರನ್ನ ಯಾರು ಕಳಿಸಿದ್ದಾರೆ, ಅವ್ರಿಗೆಲ್ಲ ಏನು ಬೇಕು ಎಲ್ಲ ಅರ್ಥ ಆಗತ್ತೆ ನನಗೆ. ನೀನಾಗೆ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಅವ್ರೇನೂ ಮಾತಾಡ್ಲಿಲ್ಲ ಅಂತ ಹೇಳಿದ್ನಲ್ಲ ಚಿಕ್ಕ ಯಜಮಾನ್ರೆ. ಏನು ವಿಷಯ ಇಲ್ಲದೆ ಸುಮ್ಮನೆ ಮಲ್ಲಿ ನೀನು ಹೇಗಮ್ಮ ಇದೆಯಾ, ಸುಖವಾಗಿದ್ಯಾ ಅಂತ ಕೇಳ್ಕೊಂಡು ಹೋಗಿ ಬಂದಿದ್ರಾ? ಇದನ್ನ ನಾನು ನಂಬಬೇಕು. ಅವರೆಲ್ಲ ಸೇರ್ಕೊಂಡು ನಿನ್ ಹೋಗ್ಲಿ ಬಿಡು, ರೆಡಿ ಹೊರಡೋಣ. ಎಲ್ಲಿಗೆ? ಹೊಲಕ್ಕೆ. ನಾನಾ? ಏನ್ ಅಷ್ಟೊಂದು ಆಶ್ಚರ್ಯವಾಗಿ ನಾನಾ ಅಂತ ಕೇಳ್ತೀಯ? ನೀನ್ ಯಾವತ್ತೂ ಹೊಲಕ್ಕೆ ಬಂದೇ ಇಲ್ವಾ ನನ್ನ ಜೊತೆ? ಹಾಗಲ್ಲ ಚಿಕ್ಕ ಯಜಮಾನ್ರೆ, ಇನ್ಮೇಲೆ ಹೊಲಕ್ಕೆ ಬರೋದ್ ಬೇಡ, ಮನೇಲೇ ಇರು, ಔಟ್ ಆಫ್ ಸೋಸೆ ತಟ್ಬೇಡ ಅಂತ ನೀವೇ ಹೇಳಿದ್ರಿ. ಈಗ ನೋಡಿದ್ರೆ ಹಾ, ನೀನ್ ಇಲ್ಲೇ ಇದ್ರೆ ಅವರೆಲ್ಲ ಇಲ್ಲಿಗೆ ಬರ್ತಾರೆ. ನೀನು ಅಲ್ಲಿಗೆ ಬಂದ್ರೆ ಅವರೆಲ್ಲ ಅಲ್ಲೇ ಬರ್ತಾರೆ. ಅಲ್ಲ, ಅವರೆಲ್ಲ ಅಲ್ಲೇ ಇರ್ತಾರೆ. ಚಿಕ್ಕ ಯಜಮಾನ್ರೆ, ಏನಾಗಿದೆ ನಿಮಗೆ? ಹುಚ್ಚುಚ್ಚ ಥರ ಮಾತಾಡ್ತಿದ್ದೀರಲ್ಲ. ನೀನು ನಡಿ ಸುಮ್ಮನೆ. ಯಾಕಿನ್ನೂ ಅಲ್ಲೇ ನಿಂತಿದ್ಯಾ? ಬೇಗ ನಡಿ.